ಹ್ಮ್ ಸರಿ, ನಾನು ಎಲ್ಲ ಹೇಳಿದೆ ಈಗ ಅದೇ ಮೇಡಮ್. ಈಗ ನಮ್ಮ ಸಿನಿಮಾದಕ್ಕೆ ನೋಡಿ, ನಮ್ಮ ಸಿನಿಮಾ ಮಾಡಿದ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿನಿಮಾ ಮಾಡಿದ ಇವ್ರನ್ನ ಕರೆದು ನಾನು ಪಬ್ಲಿಸಿಟಿಗೆ ಸಿನಿಮಾ ಕರೆದಿದ್ದೀನಿ ಮೇಡಮ್. ಈಗ ನನ್ನ ಸಿನಿಮಾದಲ್ಲಿ 50 ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರ ಜೊತೆ ಮಾಡಿದ್ದೀನಿ. ಸೊ ಖುಷಿ ಇದೆ. ಈಗ ಅವ್ರು ಕರೆದು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಹೇಳ್ತೀನಿ, ಆ್ಯಕ್ಚುಲಿ ಅಂದ್ಕೊಂಡ್ವಿ ಸಮಯ ಓದಕ್ಕೆ ಆಗಲಿಲ್ಲ ಅಂತ ಹೇಳಿದೆ ನಾನು. ಅಂದರೆ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಆಗಿರೋದಕ್ಕೆ ತಕ್ಕಂತೆ ಅದಕ್ಕೆ ಆ ಸಮಯದಲ್ಲಿ ಬಿಸ್ನೆಸ್ಸು ಆಗಿಲ್ಲ, ಫಂಡ್ ಬರಬೇಕಾದ್ದು ಬಂದಿಲ್ಲ. ಬಹಳಷ್ಟು ಕಾರಣಗಳಿದೆ. ಯಾಕೆಂದರೆ ಎಲ್ಲರೂ ನಾನು ಕನ್ವಿನ್ಸ್ ಮಾಡಬೇಕಾಯ್ತು. ಒಬ್ಬ ಡಿಸ್ಟ್ರಿಬ್ಯೂಟರ್ ಆ್ಯಂಗಲ್ ಇರ್ಬೋದು, ಅಂದರೆ ವೈಡ್ ಆ್ಯಂಗಲ್ ಮೀಡಿಯಾ ಡಬ್ಬಿಂಗು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನೇನಾಗುತ್ತೆ, ಸಮಾಧಾನವಾಗಿರಿ ಸರ್ ಅಂತ ಹೇಳಿದ್ರು. ಯಾಕೆಂದರೆ ಆಫ್ ದ ರೆಕಾರ್ಡ್ ಕೆಲವೊಂದು ನಡೆದಿರ್ತಾರೆ ಚರ್ಚೆ, ಸುಮ್ಮನೆ ಅಂತೂ ಕೂತಿಲ್ಲ. ಈಗ ಒಂದು ಕೆಲಸ ಹೇಳ್ತೀನಿ, ಇಲ್ಲಿರೋರಿಗೆ ಮೈಕ್ ಆಫ್ ಆದಾಗ ನಾನು ತೋರಿಸ್ತೀನಿ ನಡೆದ ಸಂಭಾಷಣೆ ಏನಿತ್ತು ಅಂತ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಅದಕ್ಕೆ ಹೇಳ್ತಾರೆ, ಈಗ ಆಗಿಲ್ಲ, ಪೋಸ್ಟ್ಪೋನ್ ಆಯಿತು ಸರ್, ಆಗೋಯ್ತು, ನಾನು 1 ನಿಮಿಷ ಅಂದ್ಕೊಂಡ್ವಿ, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಆ ದಿನ ಆಗಬೇಕಾಗಿತ್ತು, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಅದು ಮುಗಿದೋಯ್ತು. ಏನ ಸರ್? ಒಂದು ಬಿಸ್ನೆಸ್ ಕೆಲಸಗಳು ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದ್ವಿ ನಿಮ್ಮೆಲ್ಲರ ಹಾರೈಕೆಯಿಂದ ಆಯಿತು ಅಂತ ಹೇಳಿದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನು ಬೇಕೋ ಅದು ಮಾಡಿದ್ದೀನಿ. ಎರಡನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವುದೂ ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿತಾಯ ಮಾಡೋಣ, ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರಬೇಕು ಅಂತ, ನಾವು ಅಂದ್ಕೊಂಡಿರ್ತಕ್ಕಂಥ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗದೇ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗಬೇಕಾಗಿತ್ತು, ಆಗಿಲ್ಲ. ಈಗ ಅಂದ್ಕೊಂಡ್ವಿ, ಆಗಿಲ್ಲ. ಆಗದೇ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದರೆ ಇದು ಮತ್ತು ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ್ನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನು ಮುಗಿಸಿ ಹೊರಗಡೆ ಬರೋಂಥ ಸಮಯದಲ್ಲಿ ಅಲ್ಲ ಸರ್, ಒಂದು ಕೆಲಸ ಮಾಡ್ತೀನಿ ಸರ್. 3ನೇ ತಾರೀಕು 1 ನಿಮಿಷ ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, 1 ನಿಮಿಷ ಸರ್. 3ನೇ ತಾರೀಕು ಒಂದೇ ಒಂದು ರಿಕ್ವೆಸ್ಟ್ ಸರ್. ಸರ್, ಈಗ ಆಗಿತ್ತು, ಅದಾಗಿದೆ ಅಂತ 100 ಸಲ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ ಆ ಪ್ರಶ್ನೆ ಬಿಟ್ಟು. ಅಲ್ಲ, ಆಗಿಲ್ಲ ಸರ್, ರಿಲೀಸ್ ಮಾಡೋಕ್ಕಾಗಿಲ್ಲ. ಒಂದು ಕೆಲಸ ಮಾಡೋಣ ಸರ್. ಸರಿ, ಮುಂದೆ ನಾನು ಯಾವ ಡೇಟು ಅಲ್ಲ ಸರ್, ನಾನು ಅನ್ಕೊಳ್ತೀನಿ ಆಗಿಲ್ಲ ಅಂದರೆ ಅದಕ್ಕೆ ನಾನೇನು ಕಾರಣವಾಗ್ತೀನಿ? ಡಿಸ್ಟ್ರಿಬ್ಯೂಟರ್ ಪಾಯಿಂಟಿಂದ ಆಗಬೇಕಲ್ವಾ, ಎಲ್ಲ ಥರ ಹೊಂದಾಣಿಕೆ ಆಗಬೇಕು. ಈಗ ಆಗಿಲ್ಲ, ಒಂದು ಕೆಲಸ ಮಾಡೋಣ ಸರ್, ನನ್ನದೇ ಲೇಟ್ ಆಗೋಯ್ತು, ಬಿಸ್ನೆಸ್ ಆಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ, ಭಾಳಷ್ಟು ಜನ ಅನ್ಕೊಳ್ತಾರೆ ಮಾಡಬೇಕು ಅಂತ ಆಗಿರಲ್ಲ. ಈಗ ಹೆಂಗೋ ದೇವ್ರ ದಯಿಂದ ಆಗಿದೆ. ಈಗ ಆಗಿರೋದನ್ನು ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಮುಂದಕ್ಕಿರುವಂಥದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಈಗ ನಿಖಿತಾ ಅವ್ರು ಮಾತಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.